ದರ್ಶನ್ ನಮ್ಮ ಜೊತೆಗೆ ಒಟ್ಟಾಗಿಯೇ ಇದ್ದಾರೆ. ಅಣ್ಣ ತಮ್ಮ ಬೇರೆ ಆಗಿದ್ದೀವಿ ಅಂತ ಯಾರು ಹೇಳಿದ್ರು? ಎಲ್ಲರೂ ಫ್ಯಾಮಿಲಿಯಲ್ಲಿ ಹ್ಯಾಪಿ ಆಗಿದ್ದೀವಿ. ದರ್ಶನನ ಕೆಲ ದಿನಗಳ ಮಾತುಕತೆ ಇರಲಿಲ್ಲ ನನಗೂ ಅವ್ರಿಗೂ. ಅಣ್ಣ ತಮ್ಮ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳಿದ್ದಾರೆ. ನಮ್ಮ ಅತ್ತಿಗೆ ಜೊತೆಗೆ ಯಾವಾಗಲೂ ಕಾಂಟ್ಯಾಕ್ಟ್ನಲ್ಲಿ ಇದ್ದೀನಿ ಅಂತ ಪಬ್ಲಿಕ್ ಟಿವಿಗೆ ದಿನಕರ್ ತೂಗುದೀಪ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳಿಸ್ಕೊಳ್ಳಿ. ಹೇಳ್ತದೆ ಬೆನ್ನು ನೋವು ಇದೆ, ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದರೆ. ಆ್ಯಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದ್ದೇನು ಅಂದರೆ ಅಜಯ್ ಹೆಗಡೆ ಡಾಕ್ಟ್ರು ದರ್ಶನ್ಗೆ 2 ಕೈದೂ ಆಪ್ರೇಷನ್ ಅವರೇ ಮಾಡಿದ್ದು. ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ. ಸೊ ಅವ್ರ ಮೇಲೇ ದರ್ಶನ್ ಅಂದರೆ ಅವ್ರೊಂಥರ ಫ್ಯಾಮಿಲಿ ಡಾಕ್ಟ್ರು. ದರ್ಶನ್ದು ಫುಲ್ಲು ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಥ್ರೂನೇ ಇದು ಮೊನ್ನೆ ಎಲ್ಲ ತಿರ್ಗಾ ಹೋದಾಗೆಲ್ಲನೂ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ. ಸೊ ಅವ್ರು ತೊಗೋತಾರೆ ಡಿಸಿಷನ್ ಏನೇನು ಮಾಡಬೇಕು. ಮತ್ತು ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ. ತುಂಬ ನೋವಿದೆ ಅವ್ರಿಗೆ. ಕಂಪ್ಲೀಟ್ ನಾರ್ಮಲಾಗೆ ನಡೆಯೋ ಥರ ಆಗೋವರೆಗೂ ಟ್ರೀಟ್ಮೆಂಟ್ ನಡಿಬೇಕು. ಇಲ್ಲ ಪ್ರೊಡಕ್ಷನ್ ಬಗ್ಗೆ ಪ್ರೊಡಕ್ಷನ್ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಯಾಕಂದರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮು. 2026 ಮೋಸ್ಟ್ಲಿ ಆಗ್ಬೋದು. ಯಾಕಂದರೆ ಈಗ ಇನ್ನೂ 2 ದರ್ಶನ್ ಸಿನಿಮಾಗಳಿದೆ. ಅದೆರಡು ಮುಗಿದ ಮೇಲೆ ಮಾಡ್ಬೋದು. ಆ್ಯಂಡ್ ಪ್ರೊಡ್ಯೂಸರ್ ದರ್ಶನ್ ತುಂಬ ದೊಡ್ಡ ಲಿಸ್ಟ್ ಇದೆ. ಅದರಲ್ಲಿ ಯಾವ್ದಾರ ಒಬ್ಬರು ಇದು ಗೋವಾ, ಮಂಗಳೂರು, ಬ್ಯಾಂಗ್ಳೂರು, ಮೈಸೂರು ಎಲ್ಲ ಶೂಟಿಂಗ್ ಮಾಡಿದೆ ಸರ್. ನಿಜ ಹೇಳಬೇಕು ಅಂದರೆ ನಾನು ದರ್ಶನ್ ಸಿನಿಮಾಗಳು ಮಾಡಬೇಕಾದ್ರೆ ನನ್ನ ಹತ್ರ ಕಥೆನೇ ಕೇಳಲ್ಲ ಸರ್. ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ, ಅವ್ನು ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅಂತ. ನಾನು ಅವ್ರಿಗೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ದು. ಅಂದರೆ ಪ್ರೊಡಕ್ಷನ್ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ಅಂದರೆ ನಾನು ಹೋಗ್ತಾ ಇರೋ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ. ಯಾಕಂದರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನಗಿಂತ. ಸೊ ಅದೊಂದೇ ಹೇಳಿದ್ದು. ನವಗ್ರಹ ಕತೆ ಹೇಳಿರಲಿಲ್ಲ ನಾನು, ಸಾರಥಿ ಕತೆ ಹೇಳಿರಲಿಲ್ಲ ನಾನು ಅವನಿಗೆ. ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ಥರ ಡಾರ್ಲಿಂಗ್ ರೀಮೇಕ್ ಮಾಡ್ತೀವಿ ಅಂತ ಹೊರತು ಸ್ಕ್ರೀನ್ ಪ್ಲೇ ಹೆಂಗೆ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಅದು ಬ್ಲೈಂಡ್ ಬಿಲೀಫು ತಮ್ಮನ ಮೇಲೆ. ಅದು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾನು ಅವ್ರ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನು ಕೂಡ ದಿನಕರ್ ಆಡಿದ್ದಾರೆ. ನನ್ನ ಜೊತೆಗೆ ದರ್ಶನ್ ಇರ್ತಾರೆ. ದರ್ಶನ್ಗೆ ಮನೆಯಲ್ಲೇ ಫಿಸಿಯೋಥೆರಪಿ ನಡೀತಾ ಇದೆ ಅಂತ ಪಬ್ಲಿಕ್ ಟಿವಿಗೆ ದಿನಕರ್ ತೂಗುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಬ್ಬರು ಕೂಡ ಸಿನಿಮಾ ಮಾಡೋದು ಕನ್ಫರ್ಮ್. ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದರ್ಶನ್ ಜೊತೆಗೇನೆ ಇರ್ತೀನಿ ಅನ್ನುವಂಥದ್ದನ್ನು ದಿನಕರ್ ತೂಗುದೀಪ್ ಈಗ ವಿಚಾರದಲ್ಲಿ ಮಾತನಾಡಿದ್ದಾರೆ ನನ್ನ ಸಹೋದ್ಯೋಗಿಯ ಜೊತೆಗೆ. ನಮ್ಮ ಜೊತೆ ನಿರ್ದೇಶಕ ದಿನಕರ್ ಅವರಿದ್ದಾರೆ. ಸೊ ಮೈಸೂರಲ್ಲಿ ದರ್ಶನ್ ಅವರು ಹೇಗಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಸರ್. ಅವರು ಬೆಂಗಳೂರಿಗೆ ಬಂದಾಯ್ತು ಸರ್. ಅವರು ಅದೇ ಡಾಕ್ಟ್ರ್ ಹತ್ರ ಟೆಸ್ಟಿಂಗ್ ಎಲ್ಲ ಆಗಿ ಟ್ರೀಟ್ಮೆಂಟ್ ಎಲ್ಲ ಏನು ಅಂತೆಲ್ಲ ಬರ್ಸ್ಕೊಂಡು ಅವರೊಂದು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದನ್ನೆಲ್ಲನೂ ಈಗ ಇಲ್ಲಿ ಮನೆಯಿಂದನೇ ಅದನ್ನ ತಗೋತಾರೆ. ಡೈಲಿ ಫಿಸಿಯೋಥೆರಪಿ ಎಲ್ಲ ನಡೀತಾ ಇದೆ. ಸೊ ಅಜಯ್ ಹೆಗಡೆ ಅವರು ಎಲ್ಲ ಫುಲ್ ಟೆಸ್ಟ್ ಎಲ್ಲ ಮಾಡಿ ಅವರು ಕಾಲ್ ತಗೋತಾರೆ ಏನು ಮಾಡಬೇಕು, ದರ್ಶನ್ಗೆ ಯಾವ ಥರ ಟ್ರೀಟ್ ಮಾಡಬೇಕು ಅಂತ. ಸೊ ಈಗ ದರ್ಶನ್ ನೀಟಾಗಿ ನಡೆಯೋ ಥರ ಆಗಬೇಕು ಅನ್ನೋದೊಂದೇ ನಮ್ಮಗಳ ಪ್ರೇಯರ್. ಈಗ ಅಂದರೆ ಯಾವಾಗ ಆಪ್ರೇಷನ್ ಅಂತ ಏನಂತ ಫಿಸಿಯೋಥೆರಪಿಯಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಇರುತ್ತಾ ಅಥವಾ ಆಪ್ರೇಷನ್ಗೆ ಏನು ಸಜೆಸ್ಟ್ ಮಾಡಿದ್ದಾರೆ? ಅದೇ ಅದು ಅಜಯ್ ಹೆಗಡೆ ಅವರು ನಮ್ಮ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಸರ್. ನಮ್ಗಿಂತ ಬೆಟರ್ ಅವರು ನಮ್ಮ ಬಾಡಿನ ನಮ್ಮ ಬಾಡಿನೇ ಇರ್ಬೋದು. ಬಟ್ ಅದನ್ನ ಡಾಕ್ಟ್ರು ಅವರು ಒಬ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ನಮ್ಮ ಬಾಡಿ ಯಾವುದಕ್ಕೆ ಹೆಂಗೆ ಸ್ಪಂದಿಸುತ್ತೆ ಅಂತ. ಸೊ ಅವರು ಕಾಲ್ ತಗೋತಾರೆ ಸರ್ ಅದ್ರ ಮೇಲೆ. ಇಂಥದ್ದೊಂದು ಘಟನೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ನೀವು ಅವ್ರಿಗೆ ಸಾಥ್ ಕೊಟ್ಟಂಥದ್ದಾಗಿರ್ಬೋದು, ಮತ್ತು ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ರಿಯಾಕ್ಷನ್ ಹೇಗಿತ್ತು ಏನಂತ? ಅಂದರೆ ಅದೇ ಈ ಥರದೊಂದು ಪರಿಸ್ಥಿತಿ ಬರಬಾರ್ದಿತ್ತು ಜೀವನದಲ್ಲಿ ಅಂತ ಅಂದ್ಕೊಂಡಿದ್ವಿ. ಬಂದಾಗ ಸ್ವಲ್ಪ ಬೇಜಾರು ಆಯಿತು. ಬಟ್ ಏನು ಅನ್ನೋದು ಆಮೇಲೆ ಕ್ರಮೇಣ ಎಲ್ಲ ದರ್ಶನ್ ಹತ್ರ ಮಾತಾಡಿದಾಗ ಎಲ್ಲ ನೋಡಿದಾಗ ಸತ್ಯ ಏನು ಅಂತ ನಮಗೆ ಗೊತ್ತು. ಸೊ ಈಗ ಅದು ಕೋರ್ಟಲ್ಲಿದೆ. ನ್ಯಾಯಾಂಗ ನಮಗೆ ನಿಜ ಏನು ಅನ್ನೋದನ್ನ ಹೊರಗೆ ತರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ನಮಗಿದೆ. ಸೊ ಅಲ್ಲಿದ್ಮೇಲೆ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಿಲ್ಲ. ಒಂದು ದೊಡ್ಡ ರಿಲೀಫ್ ಏನಂದರೆ ಈಗ ದರ್ಶನ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಈಗ ಸದ್ಯ ಪ್ರೆಸೆಂಟ್ ಒಟ್ಟಿಗೆ ಇದ್ದಾರೆ ಅನ್ನೋದೇ ಖುಷಿ. ಒಟ್ಟಿಗೆ ಇದ್ದಾರೆ ಅನ್ನೋ ಒಂದು ಹೇಳಿದ್ರಿ. ಇದಕ್ಕಿಂತ ಮುಂಚೆ ನಿಮ್ಮ ಅವರ ಜೊತೆ ಆಗಲಿ ಅಥವಾ ಅಮ್ಮ ಜೊತೆ ಮಾತುಕತೆ ಆಗಿರಲಿಲ್ಲ. ಸೊ ತುಂಬ ದಿನದಿಂದ ಡಿಸ್ಟೆನ್ಸ್ ಅಲ್ಲಿದ್ದರು ಅನ್ನೋದು ಒಂದಿಷ್ಟು ಮಾತುಗಳು, ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಮೆಸೇಜ್ ಸ್ಪ್ರೆಡ್ ಮಾಡಿರೋದು ಯಾವುದು ಸರ್. ಈಗ ಅವ್ರಿಗೇನು ಅಂದರೆ ಈಗ ಹೊರಗೆ ನಿಂತ್ಕೊಂಡು ನೋಡೋರಿಗೆ ಯಾವುದೋ ಒಂದು ಪಬ್ಲಿಕ್ ಅಪಿಯರೆನ್ಸಲ್ಲೋ ಇಲ್ಲ ಏನೋ ಒಂದು ಫಂಕ್ಷನ್ ನಡೆದಾಗ ದರ್ಶನ್ ಜೊತೆಲಿ ಅಮ್ಮ ಇದ್ದಾರೋ ಇಲ್ಲೋ ತಮ್ಮ ಇದ್ದಾನೋ ಇಲ್ವೋ ಅನ್ನೋದು ಇಲ್ಲ ಅಂತ ಅಂದ್ಕೊಂಡು ಆ ಅಸಂಪ್ಷನ್ಸ್. ಈಗ ನಮ್ಮಮ್ಮನಿಗೆ ಈಗ 73 ಇಯರ್ಸ್ ಸರ್. ಅವರು ಕ್ಯಾನ್ಸರ್ ಸರ್ವೈವರು. ಸೊ ಅವ್ರಿಗೆ
ತುಂಬ ಓಡಾಡೋಕ್ಕಾಗಲ್ಲ ಅವ್ರಿಗೆ. ಕಿಮೋಥೆರಪಿ ಆದಾಗಿಂದ ನಡೆಯೋದಕ್ಕೆ ಪ್ರಾಬ್ಲಮ್ ಇದೆ, ಅಂದರೆ ಟಿಶ್ಯೂಗಳೆಲ್ಲನೂ ಕಿಲ್ಲಾಗ್ಬಿಡುತ್ತೆ ಕಿಮೋಥೆರಪಿಲಿ. ಆ ಸೆನ್ಸ್ ಇಲ್ಲ ಅವ್ರಿಗೆ, ನಡಿಬೇಕಾದ್ರೆ ಬಿದೋಗ್ಬಿಡ್ತೀನಿ ಅನ್ನೋ ಭಯ, ಯಾರು ಸಪೋರ್ಟ್ ಇರಲೇಬೇಕು ಅವ್ರಿಗೆ. ಸೊ ಆ ಥರ ಪರಿಸ್ಥಿತಿದಾಗ ಎಲ್ಲೆಲ್ಲಿ ಅಂತ ಓಡಾಡೋಕ್ಕಾಗುತ್ತೆ ನಮ್ಮಮ್ಮ ದರ್ಶನ್ ಜೊತೆಗೆ. ಆ್ಯಂಡ್ ಹೌದು, ಸ್ವಲ್ಪ ದಿನದಿಂದ ನನಗೂ ದರ್ಶನ್ಗೂ ಸ್ವಲ್ಪ ಮಾತುಗಳಾಗಿತ್ತು. ಸೊ ಅದರಿಂದ ಸ್ವಲ್ಪ ಇದ್ದೇ ಇರುತ್ತೆ, ಒಂದು ಫ್ಯಾಮಿಲಿ ಅಂದಾಗ ಅದು ಬರೋದು. ಅದಾಗಿ ಎಷ್ಟೋ ವರ್ಷದಿಂದನೇ ನಾನು ಅವನು ಜೊತೆಲೇ ಇರೋದು, ಮಾತುಕತೆ. ಪಬ್ಲಿಕ್ ಅಪಿಯರೆನ್ಸ್ ಇಬ್ಬರದ್ದು ಜೊತೆಲಿ ಇರಲಿಲ್ಲ, ಯಾಕಂದರೆ ನಾನು ನನ್ನ ಸಿನಿಮಾಗಳಲ್ಲಿ ಬ್ಯುಸಿ ಇರ್ತಿದ್ದೆ, ಅವ್ರ ಸಿನಿಮಾಲಿ ಬ್ಯುಸಿ ಇರೋರು. ಸೊ ಅದರಿಂದ ಆಗಿರಲಿಲ್ಲ, ಅದರಿಂದ ನಿಮ್ಗೆ ಅದಂಗೆ ಅನಿಸಿದೆ. ಬಟ್ ಫ್ಯಾಮಿಲಿಯಲ್ಲಿ ಆ ಥರ ಏನೂ ಇರಲಿಲ್ಲ ಸರ್. ಅಂದರೆ ಎಂಥದೇ ಸಂದರ್ಭ ಬಂದಾಗ ಅಣ್ಣನ ಬೆನ್ನೆಲುಬಾಗಿ ಮತ್ತೆ ಅತ್ತಿಗೆ ಜೊತೆಗೆ ನಿಂತ್ಕೊಂಡ್ರಿ. ಈ ಒಂದು ಸಂದರ್ಭ ಹೇಗಿತ್ತು, ಮತ್ತೆ ಆ ಒಂದು ಸಿಚುವೇಶನಲ್ಲಿ ಅಣ್ಣನ ನೋಡಿದಾಗ ಹೇಗೆ ಅನಿಸ್ತಾ ಇತ್ತು, ಏನು? ಸರ್, ಜೊತೆಗೆ ನಿಲ್ಲೋದು ಒಬ್ಬ ತಮ್ಮನಾಗಿ ನನ್ನ ಧರ್ಮ ಸರ್. ಯಾವುದೇ ಪರಿಸ್ಥಿತಿಲಿದ್ರು ನಾನು ಅವನ ಜೊತೆಲಿ ಇದ್ದೇ ಇರ್ತೀನಿ, ಇಲ್ಲ ನಾನು ಯಾವುದೇ ಪರಿಸ್ಥಿತಿಲಿದ್ರು ದರ್ಶನ್ ನನ್ನ ಜೊತೆಲಿ ಇರ್ತಾನೆ. ಸೊ ಅದು ಮತ್ತೆ ನಮ್ಮ ಅಕ್ಕನೂ ಅಷ್ಟೇ, ಯಾವುದೇ ಪರಿಸ್ಥಿತಿಲಿ ಇಬ್ಬರು ತಮ್ಮಂದಿರಿದ್ರು ನಮ್ಮ ಅಕ್ಕ ನಮ್ಮ ಜೊತೆಲಿ ನಿಂತಿರ್ತಾರೆ. ನಮ್ಮ ಭಾವ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅಕ್ಕನ ಮಕ್ಕಳಾಗಿರ್ಬೋದು, ನಮ್ಮ ಅತ್ತಿಗೆ ಆಗಿರ್ಬೋದು, ನಮ್ಮ ಅಣ್ಣನ ಮಗ ಆಗಿರ್ಬೋದು, ನಾನಾಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ನನ್ನ ಹೆಂಡತಿ, ಎಲ್ಲರೂ ಯಾರೇ ಪರಿಸ್ಥಿತಿ, ಇಷ್ಟು ಜನಕ್ಕೆ ಏನೇ ಆದರೂ ಎಲ್ಲರೂ ಇದ್ದೇ ಇರ್ತೀವಿ ಸರ್ ಅಲ್ಲಿ. ಸೊ ಆ ಥರ ಇದು ಅದನ್ನು ತುಂಬ ಯಾರು ಮಾಡದೇ ಇರೋದು ನಾನು ಮಾಡಿದೆ ಅನ್ನೋ ಥರದ್ದೇನಿಲ್ಲ. ಸೊ ಆ ಥರ ಇರ್ತೀವಿ. ಆ್ಯಂಡ್ ಒಂದು ಖುಷಿ ಅದೇ, ಇವಾಗ ಎಲ್ಲರೂ ಫ್ಯಾಮಿಲಿಯಲ್ಲಿ ಹ್ಯಾಪಿ ಆಗಿದ್ದೀವಿ ಸರ್. ಏನಂದರೆ ದರ್ಶನ್ ಅವರು ನಮ್ಮ ಜೊತೆಲಿದ್ದಾರೆ, ಆ್ಯಂಡ್ ಅವ್ರ ಟ್ರೀಟ್ಮೆಂಟು ಕರೆಕ್ಟಾಗಿ ನಡೀತಾ ಇದೆ. ಸೊ ಆದಷ್ಟು ಬೇಗ ಗುಣಮುಖರಾಗ್ತಾರೆ, ಆ್ಯಂಡ್ ಸಿನಿಮಾಗಳು ಮಾಡ್ತಾರೆ. ಅವ್ರ ಅಭಿಮಾನಿಗಳಿಗೂ ಖುಷಿ ಆಗುತ್ತೆ ಇದರಿಂದ, ಅವ್ರ ಸಿನಿಮಾ ಬಂದಾಗ. ಸೊ ಎವ್ರಿ ಒನ್ ಆರ್ ಹ್ಯಾಪಿ ಸರ್. ಈಗ ಮನೆಯಲ್ಲಿ ಅಣ್ಣನಾಗಿ ದರ್ಶನ್ ಅವರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ನಂದು ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದೇ ದರ್ಶನ್ ಸರ್. ಯಾವಾಗಲೂ ಇದ್ದಾರೆ ಸರ್. ಅದು ಅಣ್ಣನಾಗಿ ಅವ್ನು